ನೋಡ್ತಾ ಇದೀವಿ ಒಂದು ಕಡೆ ಲೈವ್ ವಿಜುವಲ್ಸ್ ಬರ್ತಾ ಇದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ. ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಲಾಯರ್. ಸ್ವಲ್ಪ ಸರ್ ದಯವಿಟ್ಟು ಎಲ್ರಿಗೂ ಹೇಳ್ತೀನಿ ಪ್ರತಿವಾದ ಆಗಿದೆ. ನಿಮ್ಮ ಪಾಯಿಂಟ್ ಏನಿತ್ತು ಸರ್? ಇವತ್ತು ಮುಖ್ಯವಾಗಿ ಅಭಿಯೋಜನೆ ಉಲ್ಲೇಖಿಸಿ ಅಂದ್ರೆ ಆರೋಪಿಗಳ ಮೊಬೈಲ್ ಫೋನ್ ಡೇಟಾವನ್ನು ರಿಕವರ್ ಮಾಡುವಂಥದ್ದು, ಮೈಸೂರಿಗೆ ತೆರಳಿ ಮಾಜರ್ ಮಾಡುವಂಥದ್ದು, ಈ ರೀತಿ ಮಾಡುವುದು ಬಾಕಿ ಇರುವ ಕಾರಣ ಅವರು 9 ದಿನಗಳ ಕಾಲ ಆರೋಪಿಗಳ ಒಂದು ಪೊಲೀಸ್ ಅಭಿರಕ್ಷೆಗೆ ಕೇಳಿರ್ತಾರೆ. ನಾವು ಅದಕ್ಕೆ ತಕರಾರನ್ನು ಸಲ್ಲಿಸಿ ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳನ್ನು ಉಲ್ಲೇಖಿಸಿ ಮೊಬೈಲ್ ಫೋನ್ ಡೇಟಾವನ್ನು ರಿಟ್ರೀವ್ ಮಾಡುವುದು ಕೆಲವೊಂದು ಮಾರ್ಗದರ್ಶನಗಳೇನಿದೆ ನಮ್ಮ ಕರ್ನಾಟಕ ಹೈಕೋರ್ಟಿನ ಮಾರ್ಗದರ್ಶನಗಳನ್ನು ಉಲ್ಲೇಖಿಸಿ ನಾವು ಒಂದಷ್ಟು ತಕರಾರುಗಳನ್ನು ಸಲ್ಲಿಸಿದ್ದಕ್ಕೆ ಈಗ 5 ದಿನಗಳ ಪೊಲೀಸ್ ಕಸ್ಟಡಿ, ಪೊಲೀಸ್ ಅಭಿರಕ್ಷೆಗೆ ಮಾನ್ಯ ನ್ಯಾಯಾಧೀಶರು ಆರೋಪಿಗಳನ್ನು ನೀಡಿರ್ತಾರೆ. ಅಂದ್ರೆ ಎಲ್ಲರನ್ನೂ ಸಹ ಕೊಟ್ಟಿರ್ತಾರೆ. ಅದು ಸಹ ನಮ್ಮ ವಾದ ಆಗಿತ್ತು. ಯಾಕೆಂದ್ರೆ ಯಾರು ಯಾವ ಕಾರಣಕ್ಕೆ ಪೊಲೀಸ್ ಅಭಿರಕ್ಷೆಗೆ ಬೇಕು ಅನ್ನೋದನ್ನ ಅಭಿಯೋಜನೆಯವರು ಸ್ಪಷ್ಟವಾಗಿ ಹೇಳಿರಲ್ಲ. ಆದ್ರಿಂದ ನಾವು ಪ್ರತಿಯೊಬ್ಬ ಆರೋಪಿಗೂ ಯಾವ ಕಾರಣಕ್ಕೆ ಅಭಿಯೋಜನೆಯವರು ಪೊಲೀಸ್ ಅಭಿರಕ್ಷೆಗೆ ಕೇಳ್ತಿದ್ದಾರೆ, ಪೊಲೀಸ್ ಕಸ್ಟಡಿಗೆ ಕೇಳ್ತಿದ್ದಾರೆ ನಾವು ಪ್ರಶ್ನಿಸಿದ್ವಿ. ನ್ಯಾಯಾಧೀಶರು ಕೂಡ ಅದನ್ನ ಮಾನ್ಯ ಮಾಡಿ ಅವರು 9 ದಿನಗಳ ಕಾಲ ಏನು ಪೊಲೀಸ್ ಅಭಿರಕ್ಷೆಗೆ ಕೇಳಿದ್ರು ಅದನ್ನ ಪರಿಗಣಿಸಿ, ನಮ್ಮ ತಕರಾರುಗಳನ್ನು ಸಹ ಪರಿಗಣಿಸಿ 5 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿರ್ತಾರೆ. ಅಂದ್ರೆ 20ನೇ ತಾರೀಕು ಸಂಜೆ ಸುಮಾರು 5 ಗಂಟೆ ಒಳಗೆ ಎಲ್ಲ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎನ್ನುವ ಆದೇಶವನ್ನ ನ್ಯಾಯಾಧೀಶರು ಈ ದಿನ ನೀಡಿರ್ತಾರೆ. ನೋಡಿ, ಅವರ ಮುಖ್ಯ ಅವರು ಪೊಲೀಸ್ ಅಭಿರಕ್ಷೆಗೆ ಯಾಕೆ ಕೇಳ್ತಿದ್ರು ಅಂತಂದ್ರೆ ಈ ಆರೋಪಿಗಳ ಮೊಬೈಲ್ ಫೋನ್ ಡೇಟಾ ರಿಟ್ರೀವ್ ಮಾಡಬೇಕು ಅಂತ. ಮೊಬೈಲ್ ಫೋನ್ ಅವರವರ ನಡುವೆ ಏನು ಕಮ್ಯುನಿಕೇಶನ್ ನಡೆದಿತ್ತು ಅವುಗಳನ್ನ ಕಾನ್ಫರೆನ್ಸ್ ಒಂದು ಮುಖ್ಯವಾದವಾಗಿತ್ತು. ಆದರೆ ಈ ಮೊಬೈಲ್ ಫೋನ್ ಡೇಟಾ ಹಾಗೂ ಪಾಸ್ವರ್ಡ್ ಅನ್ನ ಆರೋಪಿಗಳು ನೀಡಬೇಕು ಅಂತ ಅವರಿಗೆ ಫೋರ್ಸ್ ಮಾಡೋದಾಗ್ಲಿ, ಅವರಿಗೆ ಬಲವಂತ ಪಡಿಸೋದಾಗ್ಲಿ ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿದ್ದು, ಆದ್ರಿಂದ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅವರ ಫೋನ್ಗಳನ್ನು ತಪಾಸಣೆಗೆ ಒಳಪಡಿಸಲಿಕ್ಕೆ ಆರೋಪಿಗಳೇ ಅವರ ಫೋನ್ಗಳ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅದು ಕಾನೂನಿಗೆ ವಿರುದ್ಧವಾಗಿರ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳು ಬಹಳಷ್ಟಿವೆ. ಹಾಗೂ ಇತ್ತೀಚೆಗೆ ಈ ಮೊಬೈಲ್ ಫೋನ್ಗಳ ವಿಚಾರದಲ್ಲಿ ಆದಂತಹ ಆದೇಶವನ್ನ ನಾವು ಮಾನ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಗಮನಕ್ಕೆ ತಂದು ಅವರು ಸಹ ಆ ಒಂದು ಆದೇಶ ಉಲ್ಲೇಖ ಮಾಡ್ತಾರೆ. ಆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಆ ಆದೇಶಾನುಸಾರ ಅವರು ಮುಂದಿನ ತನಿಖೆಯನ್ನ ಪೊಲೀಸ್ನವರು ನಡೆಸಬೇಕು ಅಂತ ಆದೇಶ ಮಾಡಿದ್ದಾರೆ. ಹೌದು. ಯಾಕೆಂದ್ರೆ ಈಗ ಅವರು ಅಭಿಯೋಜನೆಯ ಮುಖ್ಯವಾದ ಏನಂದ್ರೆ ಸುಮಾರು 30 ಲಕ್ಷ ರೂಪಾಯಿ ದುಡ್ಡನ್ನ ಅವರು ರಿಕವರ್ ಮಾಡಬೇಕು. ಅನಂತರ ಈ ಆರೋಪಿಗಳ ಬಟ್ಟೆ ಬರಗಳನ್ನು ರಿಕವರ್ ಮಾಡಬೇಕು, ಆರೋಪಿಯ ಚಪ್ಪಲಿಯನ್ನು ರಿಕವರ್ ಮಾಡಬೇಕು, ಮುಂತಾದ ಏನು ಕೆಲವೊಂದಷ್ಟು ಗ್ರೌಂಡ್ಗಳನ್ನ ಅಭಿಯೋಜನೆಯವರು ಹೇಳಿದ್ರು. ಇವು ಯಾವುದೂ ಸಹ 2ನೇ ಆರೋಪಿಗೆ ಸಂಬಂಧಪಟ್ಟದಲ್ಲ. ಯಾವುದೋ ಆರೋಪಿಯಿಂದ ಏನೋ ವಶಪಡಿಸ್ಕೋಬೇಕು ಅನ್ನುವ ಕಾರಣ ಎಲ್ಲವನ್ನೂ 2ನೇ ಆರೋಪಿ ಅಂದ್ರೆ ಎಲ್ಲವನ್ನೂ ದರ್ಶನ್ ರವರ ವಿರುದ್ಧ ಹೂಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ರಂಗನಾಥ್ ರೆಡ್ಡಿ ನಮ್ಮ ಎಕ್ಸ್ಕ್ಲೂಸಿವ್ ಲೈವ್ ವಿಜುವಲ್ಸ್ ವಿಸ್ತಾರ ನ್ಯೂಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಈಗಷ್ಟೇ ಆದೇಶ ಹೊರಡಿತು ಪೊಲೀಸ್ ಕಸ್ಟಡಿಗೆ ಅಂತ ಹೇಳಿ. ಇದೀಗ ಸೀದಾ ದರ್ಶನ್, ಪವಿತ್ರ ಸೇರಿ 13 ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಪವಿತ್ರ ಗೌಡ ಅವರು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋಗ್ತಾರೆ. ಅದರ ಲೈವ್ ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ ಟಿವಿ ಸ್ಕ್ರೀನ್ ಮೇಲೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿಂದ ಸೀದಾ ಅನ್ನಪೂರ್ಣೇಶ್ವರಿ ನಗರ ಠಾಣೆಗತ್ತ ಆರೋಪಿಗಳು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿಂದ ಸೀದಾ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಹೋಗ್ತಾ ಇದ್ದಾರೆ. ಅದರ ಲೈವ್ ವಿಜುವಲ್ಸ್ ಪೊಲೀಸ್ ಬಂದೋಬಸ್ತ್ನೊಂದಿಗೆ, ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಆರೋಪಿಗಳು ಹೋಗ್ತಾ ಇದ್ದಾರೆ ಪೊಲೀಸ್ ಜೀಪ್ನಲ್ಲಿ.
ಮತ್ತೊಂದು ಕಡೆ ಕೋರ್ಟ್ನ ಆವರಣದಲ್ಲಿ ಜನಸಾಗರವೇ ಹರಿದು ಬಂದಿದೆ. ಗಮನಿಸಿದ್ರಿ, ಈಗಷ್ಟೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಹೊರಟಿದೆ ವ್ಯಾನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.